ಕುಮಾರಸ್ವಾಮಿ ಅವರು ನಾನು ಹೇಳ್ತೀನಿ ಇವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ಇವ್ರ ಕುಟುಂಬದವರೆಲ್ಲ ವಸೂಲಿ ಮಾಡ್ತಿದ್ರು ಅಂತ ಹೇಳಿದ್ರೆ ಸುಮ್ಮನೆ ಆಗಿಬಿಡುತ್ತೆ. ಅದಕ್ಕಿಂತ ಸರಿಯಾದ ಸಾಕ್ಷ್ಯಾಧಾರ ಕೊಡಬೇಕು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋಕ್ಕೆ ಅವ್ರ ಹತ್ರ ಯಾವುದೇ ವಿಷಯಗಳಿಲ್ಲ. ಹಾಗಾಗಿ ಏನಾದರೂ ಒಂದು ಮಾತನಾಡಬೇಕಲ್ಲ, ಏನಾದರೂ ಟೀಕೆ ಮಾಡಬೇಕು ಅಂತಲ್ಲ ಅಂತ ಹೇಳಿ ಮಾಡ್ತಿದ್ದಾರೆ. ಇದು ಮೊದಲನೇ ಸರಿಯಿಂದಲ್ಲ, ನಮ್ಮ ಸರ್ಕಾರ ಬಂದು ಮೊದಲನೇ ವರ್ಷದಿಂದ ಅದನ್ನೇ ಮಾಡ್ತಾ ಇದ್ದಾರೆ. ಏನೂ ಸಾಕ್ಷ್ಯಾಧಾರಗಳು ಸುಮ್ಮನೆ ಅವ್ರು ಹೇಳೋಂಗಿದ್ರೆ ನಾನು ಹೇಳ್ತೀನಿ ಇವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ಇವ್ರ ಕುಟುಂಬದವರೆಲ್ಲ ವಸೂಲಿ ಮಾಡ್ತಿದ್ರು ಅಂತ ಹೇಳಿದ್ರೆ ಸುಮ್ಮನೆ ಆಗಿಬಿಡುತ್ತೆ. ಅದಕ್ಕಿಂತ ಸರಿಯಾದ ಸಾಕ್ಷ್ಯಾಧಾರ ಕೊಡಬೇಕು. ಏನೂ ಇಲ್ಲ ಸುಮ್ಮನೆ ಆರೋಪ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. 99ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೋತಾಗ ಕಣ್ಣೀರಾಗ್ತಾ ಇದ್ರು, ಬಕೆಟ್ ಅನ್ನ ಇಟ್ಟಿದ್ರು, ಬಕೆಟ್ ತುಂಬ ಹೋಗ್ತಾ ಇದ್ರು. ಆ ರೀತಿ ಎಲ್ಲ ಟೀಸ್ ಮಾಡಿ ಮಾತನಾಡ್ತಾರೆ. ಆಮೇಲೆ ದೇವೇಗೌಡರು ಅವರನ್ನ ಸಮಾಧಾನ ಮಾಡಿ ಅವರು ಯಾವಾಗಲೂ ಕೂಡ ಸುಳ್ಳು ಟೀಕೆಗಳನ್ನೇ ಮಾಡೋದು. ಹೌದು, ತಂದೆಯವರು ಸೋಲು ನೋಡ್ಕೊಂಡಿದ್ದಾರೆ, ಗೆಲುವು ಕಂಡಿದ್ದಾರೆ. ಬಟ್ ಅವ್ರು ಯಾವತ್ತೂ ಕೂಡ ಸೋಲ್ನಲ್ಲಿ ಎದೆಗುಂದಿರೋದನ್ನೇ ನೋಡಿಲ್ಲ. ಸೋತಾಗಲೂ ಕೂಡ ಯಾವಾಗಲೂ ಕೂಡ ಜನರ ಮಧ್ಯೆ ನಿಂತು ಕೆಲಸ ಮಾಡಿದ್ದಾರೆ. ಸೊ ಕಣ್ಣೀರು ಹಾಕೋ ಪ್ರಶ್ನೆನೇ ಇಲ್ಲ. ನನಗೆ ಇದು ಈಗಾಗಲೇ ಅದು ಲೀಗಲ್ ಒಪಿನಿಯನ್ ತೊಗೊಳ್ತಾ ಇದ್ದೀವಿ. ಲೀಗಲಾಗಿ ನಾವೇನು ಫೈಟ್ ಮಾಡಬೇಕು ಮಾಡ್ತಿದ್ವಿ. ಆದರೆ ನನಗೆ ಹೇಳಿರೋ ಪ್ರಕಾರ ಇಡಿ ಅವ್ರಿಗೆ ಯಾವುದೇ ಲೋಕಲ್ ಸ್ಟ್ಯಾಂಡಿನೇ ಇಲ್ಲ ಅಲ್ಲಿ ಅಪೀಲ್ ಮಾಡೋಕ್ಕೆ ಅಂತ ಲಾಯರ್ಗಳೇ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನು ಫೈಟ್ ಮಾಡ್ತೀವಿ. 2.5 ಆಯಿತು, ಕ್ರಾಂತಿ ಆಗುತ್ತೆ ಅಂತ ಏನೂ ಆಗ್ತಾ ಇಲ್ಲ. ಅದಕ್ಕೆ ಸಾಕಷ್ಟು ಆರೋಪಗಳನ್ನು ಕೂಡ ನೀವು ಗೆಲ್ಲದೆ ಮಾಡ್ತಿದ್ದಾರೆ. ಏನು ಬದಲಾವಣೆ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಒಂದಷ್ಟು ಅಸಮಾಧಾನ ಆಗಿದೆಯಾ ಅಂತ ಅವ್ರಿಗೆ. ಈಗ ಪ್ರತಿಪಕ್ಷಗಳ ಕೆಲಸನೇ ಅದಲ್ವಾ. ನಾವು ಎಲ್ಲ ಸರಿಯಾಗಿದ್ರೂ ಕೂಡ ಆಡಳಿತ ಪಕ್ಷದವರು ಟೀಕೆ ಮಾಡಬೇಕು. ಈ ಟೀಕೆ ಮಾಡೋಕ್ಕೆ ಏನು ವಿಷಯಗಳಿಲ್ಲದೆ ಇದ್ದರೆ ಸುಳ್ಳು ಟೀಕೆ ಮಾಡಬೇಕು. ಅದನ್ನೇ ಕೆಲಸ ಅವ್ರು ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ನಾವು ಜನರ ಪರವಾಗಿ ಏನು ಕೆಲಸ ಮಾಡಬೇಕು, ಒಳ್ಳೆ ಆಡಳಿತ ಕೊಡಬೇಕು, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗಾಗಲೇ ಸಿದ್ದರಾಮಯ್ಯ ಅವರೇ ಅದ್ರ ಬಗ್ಗೆ ಅಸೆಂಬ್ಲಿನಲ್ಲಿ ಮಾತನಾಡಿದ್ದಾರೆ. ಸೊ ಸಿಎಂ ಅವರೇ ಮಾತನಾಡಿದ ಮೇಲೆ ಮತ್ತೆ ಅದ್ರ ವಿಷಯವಾಗಿ ನಾನು ಹೆಚ್ಚಿಗೆ ಮೈಸೂರು ಭಾಗದಲ್ಲಿ ಯತೀಂದ್ರ ಅವರ ಸಂಘಟನೆ ಅವರು ನಿದ್ದೆಗೆಡಿಸಿದೆ. ಯಾರು ನಿದ್ದೆ ಕೆಡಿಸೋಕ್ಕೆ ಅಥವಾ ಯಾರಿಗೋ ಇವೆಂಟ್ ತಗೊಳ್ಳೋದಕ್ಕೆ ನಾವು ಕೆಲಸ ಮಾಡೋದಿಲ್ಲ. ನಾವು ಕೆಲಸ ಮಾಡೋದು ಜನರ ಪರವಾಗಿ, ನಮ್ಮ ಪಕ್ಷದ ಪರವಾಗಿ. ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಈಗಾಗಲೇ ಹೇಳಿದ್ದೀನಿ, ತಂದೆಯವರು ಸಿಎಂ ಆಗಿರೋ ತನಕ ನಾನು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ಅಲ್ಲ ಅಂತ.